Yes. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದು ಪ್ರೊಜೆಕ್ಟೈಲ್ ಮೋಷನ್, ರೈಟ್? ಆ ಪ್ರೊಜೆಕ್ಟೈಲ್ ಮೋಷನ್ ನಲ್ಲಿ ನಮಗೆ 3 ಡೆರಿವೇಶನ್ ಸಿಗುತ್ತೆ. ಒಂದು ರೇಂಜ್ ಆಫ್ ಪ್ರೊಜೆಕ್ಟೈಲ್, ಒಂದು ಹೈಟ್ ಆಫ್ ಪ್ರೊಜೆಕ್ಟೈಲ್, ಒಂದು ಟೈಮ್ ಆಫ್ ಫ್ಲೈಟ್. ಈ 3 ಎಕ್ಸ್ಪ್ರೆಷನ್ಸ್ ಅಲ್ಲೂ ಕೂಡ ಮ್ಯಾಕ್ಸಿಮಮ್ MCQs ನ ಕೇಳ್ತಾರೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರೊಜೆಕ್ಟೈಲ್ ಮೋಷನ್ಸ್ ಬಗ್ಗೆ. ಹಾಗಾದ್ರೆ ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಪ್ರೊಜೆಕ್ಟೈಲ್ ಮೋಷನ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾವು ಇದನ್ನ ಮೋಷನ್ ಇನ್ 2 ಡೈಮೆನ್ಷನ್ ಅಂತ ಕೂಡ ಕರಿತೀವಿ. ಮೋಷನ್ ಇನ್ 2 ಡೈಮೆನ್ಷನ್ ಆರ್ 3 ಡೈಮೆನ್ಷನ್. ಮೋಷನ್ ಇನ್ 2 ಡೈಮೆನ್ಷನ್ ಅಂತ ಕೂಡ ಕರಿತೀವಿ. 2 ಡೈಮೆನ್ಷನಲ್ ಮೋಷನ್, ದಟ್ ಈಸ್ ಪ್ರೊಜೆಕ್ಟೈಲ್ ಮೋಷನ್. ಏನು ಪ್ರೊಜೆಕ್ಟೈಲ್ ಮೋಷನ್ ಗೆ ಡೆಫಿನಿಷನ್? an object which is in flight after it is projected into space. ಒಂದು ಆಬ್ಜೆಕ್ಟ್ ನ ಸ್ಪೇಸ್ ಗೆ ಪ್ರೊಜೆಕ್ಟ್ ಮಾಡಿದ್ರೆ, ಅದು ಸ್ಪೇಸ್ ನಲ್ಲಿ ಫ್ಲೈ ಮಾಡ್ತಾ ಇರುತ್ತೆ, ಓಡಾಡ್ತಾ ಇರುತ್ತೆ. ಸೊ ಯಾವುದು ಸ್ಪೇಸ್ ನಲ್ಲಿ ಇದೆಯೋ ಅದು 2 ಡೈಮೆನ್ಷನ್ ಅಥವಾ 3 ಡೈಮೆನ್ಷನ್ ಇದೆ ಅಂತ ಅರ್ಥ. ಬಿಕಾಸ್ ಒಂದು ಆಬ್ಜೆಕ್ಟ್ ಹಾರಿಜಾಂಟಲ್ ಮೋಷನ್ ಹೋಗ್ತಾ ಇದ್ರೆ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡಬಹುದು, ಅದು ಎಕ್ಸ್ ಆಕ್ಸಿಸ್ ಹೋಗ್ತಾ ಇದೆ ಅಥವಾ ವೈ ಆಕ್ಸಿಸ್ ಹೋಗ್ತಾ ಇದೆ ಅಂತ. ಒಂದು ಆಬ್ಜೆಕ್ಟ್ ಪ್ಲೇನ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ವಿಚ್ ಇಸ್ ಇನ್ ಫ್ರೀ ಸ್ಪೇಸ್ ಅಂತ. ಸ್ಪೇಸ್ ನಲ್ಲಿ ಇದೆ ಅಂದ್ರೆ ಅದು 3 ಡೈಮೆನ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಬಟ್ ನಾನು ಈ ಕಾನ್ಸೆಪ್ಟ್ ನಲ್ಲಿ 3 ಡೈಮೆನ್ಷನ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಹೋಗಲ್ಲ, ಜಸ್ಟ್ 2 ಡೈಮೆನ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಬಿಕಾಸ್ ಆಫ್ಟರ್ ಇಟ್ ಈಸ್ ಪ್ರೊಜೆಕ್ಟೆಡ್ ಥ್ರೋನ್ ಇನ್ ಟು ಸ್ಪೇಸ್ ಅಲ್ಲಿ ಅಂದ್ರೆ ದಟ್ ಶುಡ್ ಬಿ ಇನ್ 2 ಡೈಮೆನ್ಷನ್ ಅಂತ, ಮಿನಿಮಮ್ 2 ಡೈಮೆನ್ಷನ್ ಇರುತ್ತೆ ಅಂತ. ಅಲ್ಲಿ ಕಾಂಪೊನೆಂಟ್ಸ್ ಬರುತ್ತೆ. ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಸೊ ದಿಸ್ ಇಸ್ ವಾಟ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ವಾಟ್ ವೈ ಆಕ್ಸಿಸ್. ಇದು ವೈ ಆಕ್ಸಿಸ್ ಆಗಿರಲಿ, ಇದು ಆರಿಜಿನ್ ಆಗಿದೆ. ಒಂದು ಆಬ್ಜೆಕ್ಟ್ ಇಲ್ಲಿದೆ, ಆರಿಜಿನ್ ಹತ್ರ ಇದೆ. ನಾ ಇದಕ್ಕೆ ಫೋರ್ಸ್ ನ ಕೊಡ್ತೀನಿ. ಫೋರ್ಸ್ ನ ಕೊಟ್ಟ ತಕ್ಷಣ ಈ ಆಬ್ಜೆಕ್ಟ್ಗೆ ಹೀಗೆ ಹೋಗೋ ಚಾನ್ಸ್ ಇದೆ ಅಲಾಂಗ್ ಎಕ್ಸ್ ಆಕ್ಸಿಸ್. ಸೊ ದಿಸ್ ಇಸ್ ಇನ್ ಮೋಷನ್ ಇನ್ 1 ಡೈಮೆನ್ಷನ್. ಈ ಆಬ್ಜೆಕ್ಟ್ ವೈ ಆಕ್ಸಿಸ್ ಅಲ್ಲಿ ಕೂಡ ಮೂವ್ ಆಗೋ ಚಾನ್ಸಸ್ ಇದೆ. ಸೊ ದಿಸ್ ಇಸ್ ಆಲ್ಸೋ ಮೋಷನ್ ಇನ್ 1 ಡೈಮೆನ್ಷನ್. ಅದೇ ಆಬ್ಜೆಕ್ಟ್ ಎರಡಕ್ಕೂ ಮಧ್ಯ ಮೀನ್ಸ್ ರಿಸಲ್ಟೆಂಟ್ ವೇ ನಲ್ಲಿ ಏನಾದ್ರೂ ಹೀಗೆ ಮೂವ್ ಆದ್ರೆ ವಿಚ್ ಈಸ್ ಇನ್ ಪ್ರೊಜೆಕ್ಟೈಲ್ ಮೋಷನ್. ಸೊ ವಿಚ್ ಈಸ್ ಇನ್ ಫ್ಲೈಟ್ when it is projected thrown into space. ಈ ಆಬ್ಜೆಕ್ಟ್ ನೋಡಿ ಹೀಗೆ ಬರುತ್ತೆ. ಹಾಗಾದ್ರೆ ಈ ಆಬ್ಜೆಕ್ಟ್ ಈ ಡೈರೆಕ್ಷನ್ ಅಲ್ಲಿ ಬರಬೇಕು ಅಂದ್ರೆ ಅದು ಸರ್ಟನ್ ಆಂಗಲ್ ಅಲ್ಲಿ ಎಲಿವೇಟ್ ಆಗಿರ್ಬೇಕು ಅಥವಾ ಪ್ರೊಜೆಕ್ಟ್ ಆಗಿರ್ಬೇಕು. ನಾ ಈ ಒಂದು ಆಂಗಲ್ ನ ಕರಿತಾ ಇದ್ದೀನಿ ಆಂಗಲ್ ಆಫ್ ಪ್ರೊಜೆಕ್ಷನ್. ಸೊ ಹಿಯರ್ ಆಂಗಲ್ ಥೀಟಾ ಇಸ್ ಅನ್ ಆಂಗಲ್ ಆಫ್ ಪ್ರೊಜೆಕ್ಷನ್. ಫೈನ್. ಒಂದು ಆಬ್ಜೆಕ್ಟ್ ಹೀಗೆ ಹೋಗ್ತಾ ಇದೆ, ಒಂದು ಆಬ್ಜೆಕ್ಟ್ ಅಂತ ಅನ್ಕೊಳ್ಳಿ. ಹೀಗೆ ಹೋಗುವಾಗ ನಾನು ಅದಕ್ಕೆ ಫೋರ್ಸ್ ಕೊಟ್ಟನಲ್ಲ. ಎಕ್ಸಾಂಪಲ್, ದಿಸ್ ಇಸ್ ಅ ಪಾರ್ಟಿಕಲ್. ನಾ ಇದಕ್ಕೆ ಫೋರ್ಸ್ ಕೊಟ್ಟೆ. ಆ ಫೋರ್ಸ್ ಎಷ್ಟು? F = ma ಅನ್ನೋ ಫೋರ್ಸ್ ನ ಕೊಟ್ಟೆ. ನಾನು ಈ ಫೋರ್ಸ್ ನ ಕೊಟ್ಟಿದ್ದು ನೀನು ಸ್ಟ್ರೈಟ್ ಆಗಿ ಮೂವ್ ಆಗು ಅಂತ, ಹೀಗೆ ಮೂವ್ ಆಗು ಅಂತ. ಈ ಆಬ್ಜೆಕ್ಟ್ ಏನಾಯ್ತು? ಸ್ಟ್ರೈಟ್ ಆಗಿ ಮೂವ್ ಆಗ್ಲಿಲ್ಲ. ಇಟ್ ಟೇಕ್ಸ್ ಸಮ್ ಡಿವಿಯೇಷನ್ ಹಿಯರ್. ಹಾಗಾದ್ರೆ ನೆಕ್ಸ್ಟ್ ಈ ಆಬ್ಜೆಕ್ಟ್ ಹೀಗೆ ಮೂವ್ ಆಗ್ಬೇಕಾಗಿತ್ತು, ಹೀಗೆ ಮೂವ್ ಆಗಲ್ಲ. ಇಟ್ ಟೇಕ್ಸ್ ಸಮ್ ಡಿವಿಯೇಷನ್ ಹಿಯರ್, ಈ ತರ. ಹಾಗಾದ್ರೆ ಹೀಗೆ ಹೋಗ್ಬೇಕಾಗಿತ್ತಲ್ಲ. ದಿಸ್ ಇಸ್ ವಾಟ್ ಎ ಕಾಂಪೊನೆಂಟ್ ಆಫ್ ವೆಲಾಸಿಟಿ. ಇಲ್ಲೂ ಕೂಡ ಒಂದು ಆಂಗಲ್ ಟರ್ನ್ ತಗೊಂಡಿದೆ. ಸೊ ದಿಸ್ ಇಸ್ ಆಲ್ಸೋ ಆಂಗಲ್ ಆಫ್ ಬೆಂಡಿಂಗ್ ಆರ್ ಆಂಗಲ್ ಆಫ್ ಪ್ರೊಜೆಕ್ಷನ್. ಸೊ ದಿಸ್ ಇಸ್ ವಾಟ್ ಆಂಗಲ್ ಆಫ್ ಪ್ರೊಜೆಕ್ಷನ್. ಹೀಗೆ ಹೋಗ್ತಾ ಇರುತ್ತೆ. ಸೊ ದೀಸ್ ಆರ್ ದ ಕಾಂಪೊನೆಂಟ್ಸ್. ಸೊ ಫೈನಲ್ ಆಗಿ ಆಬ್ಜೆಕ್ಟ್ ಇಲ್ಲಿರೋದು ಹೀಗೆ ಬರುತ್ತೆ. ಎಕ್ಸಾಂಪಲ್, ಸರ್ಕ್ಯುಲರ್ ಪಾತ್. ಎಕ್ಸಾಂಪಲ್, ಒಂದು ಟೈರ್ ತಗೊಳ್ಳಿ. ದಿಸ್ ಇಸ್ ವಾಟ್ ಅ ಟೈರ್. ಈ ಒಂದು ಟೈರ್ ನಲ್ಲಿ ಇದೊಂದು ಪಾರ್ಟಿಕಲ್ ಹೀಗೆ ಮೂವ್ ಆಗ್ಬೇಕು ಅಂತ ಅನ್ಕೊಳ್ಳಿ. ಇದೊಂದು ಪಾರ್ಟಿಕಲ್ ಹೀಗೆ ಮೂವ್ ಆಗ್ಬೇಕಾಗಿತ್ತು, ಹೀಗೆ ಮೂವ್ ಆಗುತ್ತೆ. ಇಲ್ಲೊಂದು ಪಾರ್ಟಿಕಲ್ ಹೀಗೆ ಮೂವ್ ಆಗ್ಬೇಕಾಗಿತ್ತು, ಹೀಗೆ ಮೂವ್ ಆಗುತ್ತೆ. ಇನ್ನೊಂದು ಪಾರ್ಟಿಕಲ್ ಹೀಗೆ ಮೂವ್ ಆಗ್ಬೇಕಾಗಿತ್ತು, ಹೀಗೆ ಮೂವ್ ಆಗುತ್ತೆ. ಹಾಗಾದ್ರೆ ಇಲ್ಲಿರೋ ಪಾರ್ಟಿಕಲ್ ಹೀಗೆ ಮೂವ್ ಆಗ್ಬೇಕು ಅಂದ್ರೆ ಇದ್ಯಾವುದು ಫೋರ್ಸ್ ಇಂದ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಇಂದ ಮೂವ್ ಆಗ್ಬೇಕು. ಬಟ್ ಇಲ್ಲಿ ಬರೋದು ಯಾವುದು? ಸೆಂಟ್ರಿಪಿಟಲ್ ಫೋರ್ಸ್. ಕರೆಕ್ಟಾ? ಸೊ ಸೆಂಟ್ರಿಪಿಟಲ್ ಫೋರ್ಸ್ ಸೆಂಟರ್ ಕಡೆ ಮೂವ್ ಆಗುತ್ತೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಚೆ ಮೂವ್ ಆಗುತ್ತೆ. ದಿಸ್ ಇಸ್ ವಾಟ್ ಸೆಂಟ್ರಿಪಿಟಲ್ ಫೋರ್ಸ್. ಹಾಗಾದ್ರೆ ಇಲ್ಲಿ ಬರೋದು ಯಾವುದು? ರಿಸಲ್ಟೆಂಟ್ ಫೋರ್ಸ್ ಆಗಿರುತ್ತೆ. ಸೊ ರಿಸಲ್ಟೆಂಟ್ ಫೋರ್ಸ್. ಸೊ ಇಲ್ಲೂ ಕೂಡ ಅಷ್ಟೇ. ಸೊ
ಒಂದು ಪಾರ್ಟಿಕಲ್ ಹೀಗೆ ಮೂವ್ ಆಗಬೇಕು, ದಿಸ್ ಇಸ್ ವಾಟ್ ಅ ವೆಲಾಸಿಟಿ, ಬಟ್ ಹೀಗೆ ಮೂವ್ ಆಗ್ತಾ ಇದೆ, ದಿಸ್ ಇಸ್ ವಾಟ್ ಅ ರಿಸಲ್ಟೆಂಟ್ ವೆಲಾಸಿಟಿ. ಸೊ ಇಲ್ಲಿ ನಮ್ಗೆ ಎಷ್ಟೊಂದು ವೆಲಾಸಿಟಿ ಸಿಗುತ್ತೆ, ಇಲ್ಲಿ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಸಿಗುತ್ತೆ. ಎಕ್ಸಾಂಪಲ್, ಈ ಆಬ್ಜೆಕ್ಟ್ ನೋಡಿ, ಈ ಆಬ್ಜೆಕ್ಟ್ ಮೊಮೆಂಟಮ್, ಫೈನಲ್ ಆಗಿ ಆಬ್ಜೆಕ್ಟ್ ಈ ಒಂದು ಪಾಯಿಂಟ್ ಇಂದ ಈ ಪಾಯಿಂಟ್ ಬರುತ್ತೆ, ನಾ ಇದನ್ನ ಪಾಯಿಂಟ್ ಎ ಅಂತ ಕರಿತೀನಿ. ಸೊ ಓ ಇಂದ ಎಗೆ ಫೈನಲ್ ಆಗಿ ಇಲ್ಲಿ ತಲುಪುತ್ತಲ್ಲ, ಸೊ ಇಲ್ಲಿಂದ ಇಲ್ಲಿಗೆ ನಾನು ಕರಿತೀನಿ ಹಾರಿಜಾಂಟಲ್ ರೇಂಜ್. ಸೊ ದಿಸ್ ಇಸ್ ವಾಟ್ ಅ ರೇಂಜ್ ಆಫ್ ಪ್ರೊಜೆಕ್ಟೈಲ್. ಇಲ್ಲೊಂದು ಮ್ಯಾಕ್ಸಿಮಮ್ ಹೈಟ್ ಇದೆ, ನಾ ಇದನ್ನ ಕರಿತೀನಿ ಮ್ಯಾಕ್ಸಿಮಮ್ ಹೈಟ್. ದಿಸ್ ಇಸ್ ವಾಟ್ ಮ್ಯಾಕ್ಸಿಮಮ್ ಹೈಟ್. ಹಾಗಾದ್ರೆ ಓ ಇಂದ ಎಗೆ ಬರ್ಲಿಕ್ಕೆ ಇಟ್ ಟೇಕ್ ಸಮ್ ಟೈಮ್, ದಟ್ ಈಸ್ ವಾಟ್ ಎ ಟೈಮ್ ಆಫ್ ಫ್ಲೈಟ್. ಸೊ ನಂಗೆ ಇಲ್ಲಿ ಮೂರು ಕಾನ್ಸೆಪ್ಟ್ ಬೇಕು, ಒಂದು ಮ್ಯಾಕ್ಸಿಮಮ್ ಹೈಟ್, ಇನ್ನೊಂದು ಹಾರಿಜಾಂಟಲ್ ರೇಂಜ್, ಇನ್ನೊಂದು ಟೈಮ್ ಆಫ್ ಫ್ಲೈಟ್. ಈ ಮೂರು ಎಕ್ಸ್ಪ್ರೆಷನ್ಸ್ ಡಿಸ್ಕಸ್ ಮಾಡೋದಾದ್ರೆ ನಾವು ಫೈನಲ್ ಆಗಿ ಪ್ರೊಜೆಕ್ಟೈಲ್ ಮೋಷನ್ ನ ಕಲಿತೀವಿ ಅಂತ. ಫೈನ್, ನನ್ಗಿವಾಗ ಒಂದು ಪ್ರೊಜೆಕ್ಟೈಲ್ ಮೋಷನ್, ದಿಸ್ ಇಸ್ ವಾಟ್, ಸಾರಿ, this is what x-axis, this is what y-axis, and this is a projectile motion, right? This is projectile motion. The point O agirli, idu point A agirli, this is what a direction, idu y-axis agide, and this is a direction of velocity u, and this is a final velocity, this is a angle of projection, right? Yes. ಹಿಂಗಿರುವಾಗ ನೋಡಿ, ಇಲ್ಲಿ ಆಬ್ಜೆಕ್ಟ್ ಮೂವ್ ಆಗುತ್ತಲ್ಲ, ನಾ ಇದನ್ನ ಕರಿತೀನಿ ಯು ಎಕ್ಸ್ ಅಂತ. ದಿಸ್ ಇಸ್ ಅ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್. ಈ ವರ್ಟಿಕಲ್ ಆಗಿ ಮೂವ್ ಆಗತ್ತಲ್ಲ, ದಿಸ್ ಇಸ್ ಅ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್, ಯು ವೈ. ಹಾಗಾದ್ರೆ ದಿಸ್ ಇಸ್ ವಾಟ್ ಎ ರಿಸಲ್ಟೆಂಟ್ ವೆಲಾಸಿಟಿ, ದಟ್ ಈಸ್ ಯು. ಇಲ್ಲಿ ನಾನು ಯು ಎಕ್ಸ್ ನ ಹೀಗೆ ಕರಿಬಹುದು, ಯು ಕಾಸ್ ಥೀಟಾ. ಯು ವೈ ನ ಹೀಗೆ ಕರಿಬಹುದು, ದಟ್ ಈಸ್ ಯು ಸೈನ್ ಥೀಟಾ. ಕರೆಕ್ಟಾ? ಹಾಗಾದ್ರೆ ಎರಡರಲ್ಲೂ ಕೂಡ ಫೈನಲ್ ಆಗಿ ಮೂವ್ ಆಗೋದು ಯಾವುದು, ದಟ್ ಈಸ್ ಯು. ಯು ಈಸ್ ಅ ರಿಸಲ್ಟೆಂಟ್ ವೆಲಾಸಿಟಿ. ರಿಸಲ್ಟೆಂಟ್ ವೆಲಾಸಿಟಿ ಅಗೇನ್ ನಾನು ಹೇಳಿದಾಗೆ, ದಿಸ್ ಇಸ್ ವಾಟ್ ಅ ರೇಂಜ್, ದಿಸ್ ಇಸ್ ವಾಟ್ ಅ ಮ್ಯಾಕ್ಸಿಮಮ್ ಹೈಟ್, and the time taken for one complete projectile, ಇದನ್ನ ಕರಿತೀವಿ ನಾವು ಟೈಮ್ ಆಫ್ ಫ್ಲೈಟ್ ಅಂತ ಕೂಡ ಕರಿತೀವಿ. ಸೊ ನಾನು ಇದು ಡಿಸ್ಕಸ್ ಮಾಡಾದ್ಮೇಲೆ ನನಗೆ ಬೇಕಾಗಿರೋ ಕಾನ್ಸೆಪ್ಟ್ ಯಾವುದು ಅಂದ್ರೆ, ಫಸ್ಟ್ ಒನ್ ಡೆರಿವೇಶನ್ಸ್ ಮಾಡ್ಕೋಬೇಕು. ಫಸ್ಟ್ ಡೆರಿವೇಶನ್ಸ್ ಈಸ್, ಡೆರಿವೇಶನ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕದೊಂದು ತಿಳ್ಕೊಂಬಿಡಿ. ಇಲ್ಲಿ ಒಟ್ಟು ಎರಡು ಫೋರ್ಸ್ ಇದೆ. ಒಂದು applied force, applied force ಇದು ಯಾವ ಕಡೆ ಇರುತ್ತೆ, ಈ ಅಪ್ಲೈಡ್ ಫೋರ್ಸ್ ಹಾರಿಜಾಂಟಲ್ ಮೋಷನ್ ನ ಹೆಲ್ಪ್ ಮಾಡುತ್ತೆ, ಹಾರಿಜಾಂಟಲ್ ಮೋಷನ್ ಮೂವ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದಿದೆ, ದಟ್ ಈಸ್ ವೇಟ್ ಫೋರ್ಸ್. ಇದು ಯಾವ್ದು, ವರ್ಟಿಕಲ್ ಮೋಷನ್ ನ ಮಾಡುತ್ತೆ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಪಾರ್ಟಿಕಲ್, ಈ ಪಾರ್ಟಿಕಲ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಲಿಕ್ಕೆ ನಾನು ಕೊಟ್ಟಂತ ಫೋರ್ಸ್ ಕಾರಣ, ಎಫ್ ಇಸ್ ಈಕ್ವಲ್ ಟು ಎಂ ಎ. ಫೋರ್ಸ್ ಯೂಸ್ ಮಾಡ್ಕೊಂಡಿದ್ದು ಹೀಗೆ ಮೂವ್ ಆಗ್ಬೇಕಾಗಿತ್ತು, ಬಟ್ ಇಷ್ಟು ಯಾಕೆ ಡಿವಿಯೇಷನ್ ತಗೊಳ್ತು ಅಂದ್ರೆ, ಬಿಕಾಸ್ ಈ ಒಂದು ಆಬ್ಜೆಕ್ಟ್ ನ ವೆಯ್ಟ್ ಕೂಡ ಡೌನ್ವರ್ಡ್ಸ್ ಆಕ್ಟ್ ಮಾಡ್ತಾ ಇದೆ. ಈ ವೆಯ್ಟ್ ಅನ್ನೋ ಫೋರ್ಸ್ ಇದೆಯಲ್ಲ, ಈ ವೆಯ್ಟ್ ಅನ್ನೋ ಫೋರ್ಸ್ ಇದು ವರ್ಟಿಕಲ್ ಮೋಷನ್ ಎಕ್ಸ್ಪ್ಲೇನ್ ಮಾಡಿದ್ರೆ, ನಾನು ಕೊಟ್ಟಿರ್ತಕ್ಕಂಥ ಅಪ್ಲೈಡ್ ಫೋರ್ಸ್ ಏನಾಗುತ್ತೆ, ಹಾರಿಜಾಂಟಲ್ ಮೋಷನ್ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾನು ಇವಾಗ ಫಸ್ಟ್ ಡೆರಿವೇಶನ್ ಮಾಡ್ಕೋಬೇಕು, ದಟ್ ಈಸ್ ಅ ಮ್ಯಾಕ್ಸಿಮಮ್ ಹೈಟ್. ಫಸ್ಟ್ ಡೆರಿವೇಶನ್, we need to calculate the expression for maximum height in a projectile motion. Maximum height in a projectile motion, right? Yes. Again, nangondu diagram ಬೇಕಾಗುತ್ತೆ, nangondu diagram ಬೇಕಾಗುತ್ತೆ ನೋಡಿ. Yes, diagram ಬೇಕು.
This is x-axis and this is y-axis. Correct? Yes. ಇದು y-axis ಬರ್ಕೋತೀನಿ, ಇದು x-axis ಬರ್ಕೋತೀನಿ. ಸೊ ನನಗಿವಾಗ ಒಂದು ಪ್ರೊಜೆಕ್ಟೈಲ್ ಮೋಷನ್ ಇದೆ. ಹೀಗೆ ಬಂತು, ಪ್ರೊಜೆಕ್ಟೈಲ್ ಮೋಷನ್ ಬಂತು. ಎಸ್, ಈ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಇದು O ಆಗಿರ್ಲಿ, ನಾ ಈ ಒಂದು ಪಾಯಿಂಟ್ ನ A ಅಂತ ಬರ್ಕೋತೀನಿ. This is what angle of projection and this is what a velocity. ನಾ ಇದನ್ನ ಇನಿಷಿಯಲ್ ವೆಲಾಸಿಟಿ U ಅಂತ ಕರಿತೀನಿ. ಇನಿಷಿಯಲ್ ವೆಲಾಸಿಟಿ U, ಕರೆಕ್ಟಾ? This is what initial velocity U. ಇದು again y axis, ಇದು x axis. ನಂಗೆ ಇಲ್ಲಿ ಬೇಕಾಗಿರೋದು maximum height. We need to calculate this height. This is what maximum height. Okay, fine. ನಂಗೆ ಇವಾಗ maximum height ಗೊತ್ತಾಗಿದೆ. ಈ maximum height ಗೊತ್ತಾಗಬೇಕು ಅಂತ ಬಂದ್ರೆ ಇಲ್ಲಿ ನಾನು ಇಲ್ಲಿ ಕೈನೆಮ್ಯಾಟಿಕ್ ಎಕ್ಸ್ಪ್ರೆಷನ್ಸ್ ಯೂಸ್ ಮಾಡ್ಕೋಬೇಕು. We know that V square equals U square plus 2AS. This is what one of the kinematic expression. Fine. Final ಆಗಿ ಒಂದು ಆಬ್ಜೆಕ್ಟ್ ಇಲ್ಲಿದೆ, ಇಲ್ಲಿ ಇನಿಷಿಯಲ್ ವೆಲಾಸಿಟಿ U ಇದೆ. ಈ ಆಬ್ಜೆಕ್ಟ್ A ಹತ್ರ ಬಂದ್ರೆ ಫೈನಲ್ ವೆಲಾಸಿಟಿ ಏನಾಗುತ್ತೆ? A ಹತ್ರ ಬಂದು ನಿಂತ್ಕೊಂಡಿದೆ ಅಂದ್ರೆ ಫೈನಲ್ ವೆಲಾಸಿಟಿ ಏನಾಗುತ್ತೆ? 0 ಆಗುತ್ತೆ. ಫೈನಲ್ ವೆಲಾಸಿಟಿ is 0. Hence final velocity is equals 0 ಆಗೋಯ್ತು. ಕರೆಕ್ಟಾ? Then initial velocity ಏನಾಗುತ್ತೆ? ಇನಿಷಿಯಲ್ ವೆಲಾಸಿಟಿ ಏನಾಗುತ್ತೆ? ನಾನು ನಿಮ್ಗೆ ಹೇಳಿದ್ದೀನಿ, ಇಲ್ಲಿ ನಾನೇನು ರೇಂಜ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿದ್ರೆ ನಾನು ಆರಿಜಿಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಡಿಸ್ಕಸ್ ಮಾಡಬೇಕಾಗಿತ್ತು. ಬಿಕಾಸ್ ಇಲ್ಲಿ ವೆಲಾಸಿಟಿಗೆ ಎರಡು ಫಾರ್ಮ್ ಇದೆ. ಒಂದು U equals U cos theta. This is for horizontal range. ಇನ್ನೊಂದು ಫಾರ್ಮುಲಾ ಇದೆ, U equals U cos theta, U sin theta. This is for vertical motion. ನಂಗೆ ಇಲ್ಲಿ ಹೈಟ್ ಬೇಕು ಅಂತ ಬಂದ್ರೆ ವರ್ಟಿಕಲ್ ಕಾಂಪೊನೆಂಟ್ ಬೇಕು. ಹಾಗಾಗಿ ನಾನು U ಗೆ U sin theta ಬರ್ಕೋತೀನಿ because of vertical component. Right? Next, A ಏನಾಯ್ತು ಇಲ್ಲಿ? A ಏನಾಯ್ತು ಅಂದ್ರೆ G ಆಯ್ತು. S ಏನಾಯ್ತು ಅಂದ್ರೆ ಮ್ಯಾಕ್ಸಿಮಮ್ ಹೈಟ್ ಆಯ್ತು. A ಏನಾಯ್ತು? G ಆಯ್ತು. S ಏನಾಯ್ತು? ಮ್ಯಾಕ್ಸಿಮಮ್ ಹೈಟ್ ಆಯ್ತು. ನಾನು ಇಲ್ಲಿ ನಾನು ಮೈನಸ್ G ಬರ್ಕೋತೀನಿ, ಮೈನಸ್ G, ಬಿಕಾಸ್ ಇದು ವಾಪಸ್ ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ ಇದೆ ಅಂದ್ರೆ ಇದು ವಾಪಸ್ ಬರುವಾಗ ಈಸ್ ಅಲಾಂಗ್ ವಿತ್ ಗ್ರಾವಿಟಿ. ಬಟ್ ಇದು ವರ್ಟಿಕಲ್ ಆಗಿ ಮೂವ್ ಆಗುವಾಗ ಇಟ್ ಅಗೇನ್ಸ್ಟ್ ಗ್ರಾವಿಟಿ. ಹಾಗಾಗಿ A ಈಕ್ವಲ್ಸ್ ಮೈನಸ್ G ಬರ್ಕೊಂಡೆ. ಹಾಗಾಗಿ ಇಲ್ಲಿ ಎಕ್ಸ್ಪ್ರೆಷನ್ ಏನಾಯ್ತು? V ಅನ್ನೋದು 0 ಆಗಿದೆ. U ಸ್ಕ್ವೇರ್ ಅಂದ್ರೆ U ಸ್ಕ್ವೇರ್ sin square theta minus 2G H maximum. 2G H maximum equals U square sin square theta. H maximum equals U square sin square theta divided by 2G. This is what an expression for the maximum height of a particle when it's in projectile motion. ಒಂದು ಆಬ್ಜೆಕ್ಟ್ ನ ಹಿಂಗೆ ಎಸೆದ್ರೆ ಪ್ರೊಜೆಕ್ಟೈಲ್ ಮೋಷನ್ ಮುಖಾಂತರ ಈಸ್ ಲೈಕ್ ಪ್ಯಾರಾಬೋಲಾ, ರೈಟ್? ಪ್ಯಾರಾಬೋಲಿಕ್ ಡೈರೆಕ್ಷನ್ ಅಲ್ಲಿ ಪಾಸ್ ಆಗುವಾಗ ಅದು ಮ್ಯಾಕ್ಸಿಮಮ್ ಹೈಟ್ ಗೆ ಪಾಸ್ ಆಗುತ್ತೆ. ಆ ಮ್ಯಾಕ್ಸಿಮಮ್ ಹೈಟ್ ಗೆ ಎಕ್ಸ್ಪ್ರೆಷನ್ ಬೇಕಲ್ಲ, ದಟ್ ಈಸ್ H max equals U square sin square theta divided by 2G, where H maximum is the maximum height attainable while a particle moves in a projectile motion, and U is the initial velocity, and U sin theta represents the vertical component of velocity, means it against gravity while moving half of a projectile motion, divided by 2G, and G is the acceleration due to gravity. And this is for maximum height. This is for maximum height. Yes. So ನಾನು ಇವಾಗ ಡಿಸ್ಕಸ್ ಮಾಡ್ಕೋಬೇಕು ಇನ್ನೊಂದು ಎಕ್ಸ್ಪ್ರೆಷನ್, ದಟ್ ಈಸ್ ಅ ಟೈಮ್ ಆಫ್ ಫ್ಲೈಟ್. ಎಸ್, ಟೈಮ್ ಆಫ್ ಫ್ಲೈಟ್.
second derivation, time of flight of a projectile motion. Time of flight of a projectile motion. Yes. Yes. Again, same diagram. Y-axis, x-axis. This is what origin. This is y-axis, and this is x-axis. And this is what a projectile motion. This is what A, and this is initial velocity U, and this is angle of projection. We need to calculate the time for a flight of a particle which is in space, right? Yes. ಇಷ್ಟಾಗಿದೆ ನನಗೆ ಇವಾಗ. ಇಲ್ಲೂ ಕೂಡ ಕಾಂಪೊನೆಂಟ್ ಆಫ್ ವೆಲಾಸಿಟೀಸ್ ಬರ್ಕೋಬೇಕು. ಕಾಂಪೊನೆಂಟ್ ಆಫ್ ವೆಲಾಸಿಟಿ ದಟ್ ಇಸ್ U equals U sin theta ಮತ್ತೆ U equals U cos theta. ಕರೆಕ್ಟಾ? ಇಲ್ಲಿ ಯಾವ ಚೂಸ್ ಮಾಡ್ಕೋತೀರಾ? ಅಗೈನ್ U sin theta ಚೂಸ್ ಮಾಡ್ಕೋತೀರಾ ಬಿಕಾಸ್ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಟೈಮ್ ಆಫ್ ಫ್ಲೈಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋತಾ ಇದೀವಿ. ಕರೆಕ್ಟಾ? ಟೈಮ್ ಆಫ್ ಫ್ಲೈಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋತಿರೋದ್ರಿಂದ ನೀವು U sin theta ಬರ್ಕೊಳ್ಳಿ. ಸೊ ನಾವಿಲ್ಲಿ ಚೂಸ್ ಮಾಡ್ಕೋಬೇಕಾಗಿರೋ ಕೈನಮ್ಯಾಟಿಕ್ ಈಕ್ವೇಶನ್ಸ್ ಯಾವುದು ಅಂದ್ರೆ V equals U plus AT ಬಿಕಾಸ್ ನಮ್ಗೇನ್ ಬೇಕು? ಟೈಮ್ ಬೇಕಲ್ಲ. ಹಾಗಾಗಿ V equals U plus AT is a kinematic expression we should use in this derivation, right? Yes. ಫೈನಲ್ ಆಗಿ ನೋಡಿ, ಫೈನಲ್ ಆಗಿ ಈ ಪಾರ್ಟಿಕಲ್ O ಹತ್ರ ಸ್ಟಾರ್ಟ್ ಆಗಿ A ಹತ್ರ ಬಂದು ನಿಲ್ಲುತ್ತೆ ಅಂದ್ರೆ ಇಲ್ಲಿ ಫೈನಲ್ ವೆಲಾಸಿಟಿ is 0. Hence the final velocity is 0. And the acceleration equals minus because the particle which moves against the gravity, and the time equals time of flight. And T na capital T ಬರ್ಕೊಂಡೆ ಆವಾಗ ನಮ್ಗೆ ಈಕ್ವೇಶನ್ಸ್ ಏನ್ ಸಿಕ್ತು ಅಂದ್ರೆ this equation reduced into 0 equals minus, sorry, U ಅಂದ್ರೆ ಇಲ್ಲಿ ಬರ್ಕೊಂಡಿದ್ದೀನಲ್ಲ, U ಅಂದ್ರೆ U sin theta. ಕರೆಕ್ಟಾ? U means U sin theta. Yes. U sin theta minus G T. ನಂಗೆ ಇಲ್ಲಿ T ಬೇಕು, U sin theta. So T equals U sin theta divided by G. This is for an expression. ಇಲ್ಲಿ ನಾನು ಎರಡು ಪಾಯಿಂಟ್ ಇರುತ್ತೆ. ನಂಗೆ ಇಲ್ಲಿ ಬೇಕಾಗಿರೋ ಟೈಮ್ ಆಫ್ ಫ್ಲೈಟ್ ನೋಡಿ. ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ 0, ಈ ಪಾಯಿಂಟ್ ಅಲ್ಲಿ. ಸೊ ಮೇಲೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಕೆಳಗಡೆ ಬಂತು. ಸೊ ನಾವು ಇಲ್ಲಿಂದ ಅರ್ಧ ಇದೆಯಲ್ಲ, ನಾವು ಇದನ್ನ ಟೈಮ್ ಆಫ್ ಅಸೆಂಟ್, ಇದನ್ನ ಟೈಮ್ ಆಫ್ ಡಿಸೆಂಟ್ ಅಂತ ಕರಿತೀವಿ. ಟೈಮ್ ಆಫ್ ಅಸೆಂಟ್, ಟೈಮ್ ಆಫ್ ಡಿಸೆಂಟ್. ನನಗೆ ಪೂರ್ತಿ ಟೈಮ್ ಬೇಕು. ಸೊ ಟೈಮ್ ಆಫ್ flight which is equals to time of ascent plus time of descent. because ನಂಗೆ ಇಲ್ಲಿ ಸಿಕ್ಕಿರೋ ಎಕ್ಸ್ಪ್ರೆಷನ್ ಅರ್ಧಕ್ಕೆ ಮಾತ್ರ, ಅರ್ಧ ಪ್ರೊಜೆಕ್ಟೈಲ್ ಗೆ ಮಾತ್ರ. ಸೊ ಟೈಮ್ ಆಫ್ ಫ್ಲೈಟ್ U sin theta divided by G plus U sin theta divided by G. ನಂಗೆ ಏನ್ ಸಿಕ್ತು? 2 times of U sin theta divided by G. This is the time of flight. This is what a time of flight. ನೀವು ಇದನ್ನ T equals T ಅಂತ ಬರ್ಕೋಬಹುದು. Time of ascent which is equals to time of descent U sin theta divided by G. ಎರಡು ಎಕ್ಸ್ಪ್ರೆಷನ್ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ we get the formula for total time or simply time of flight. Time of flight. So this is about a time of flight of a projectile motion. Time of flight of projectile motion. ಹಾಗೆ ಅಬ್ಸರ್ವ್ ಮಾಡಿ.
So next and last derivation, ಎಸ್ಪೆಷಲಿ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಲಾಸ್ಟ್ ಡೆರಿವೇಶನ್ಸ್ ಯಾವುದು ಅಂದ್ರೆ ಒಂದು ಆರ್ಜಿಂಟಲ್ ರೇಂಜ್ ಮೇಲೆ ನಂಗೆ ಒಂದು ಲಾಸ್ಟ್ ಡೆರಿವೇಶನ್ಸ್ ಇದೆ. ಲಾಸ್ಟ್ ಡೆರಿವೇಶನ್ಸ್ ಈ ಎಕ್ಸ್ಪ್ರೆಷನ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ. ಯಾವುದು ಟೈಮ್ ಆಫ್ ಫ್ಲೈಟ್ ಹೈಟ್ ಎಲ್ಲ ನೆನ್ಪಿಟ್ಕೊಳ್ಳಿ. ಸೊ ಈಸಿಯಾಗಿ ಸಿಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ದ ನೆಕ್ಸ್ಟ್ ಡೆರಿವೇಶನ್, ದಟ್ ಈಸ್ ಥರ್ಡ್ ಒನ್. Yes, third one, expression for horizontal range of a projectile. Horizontal range of a projectile. Again, same y-axis, x-axis. This is for projectile motion A. This is x-axis. This is y-axis. This is for initial velocity. This is a angle of flight. ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು ಕರಿತೀವಿ ರೇಂಜ್ ಅಂತ. ರೇಂಜ್ ಆಫ್ ಪ್ರೊಜೆಕ್ಟೈಲ್ ಇದು ಪಾಸ್ ಆಗುತ್ತೆ. ಇಲ್ಲಿ ಅಗೈನ್ ವೆಲಾಸಿಟಿಗೆ ಎರಡು ಫಾರ್ಮ್, ಒಂದು ಯು ಸೈನ್ ಥೀಟಾ, ಇಲ್ಲಿ ಯು ಕಾಸ್ ಥೀಟಾ. ನಾವು ಡಿಸ್ಕಸ್ ಮಾಡ್ತಿರೋದು ಆರ್ಜಿಂಟಲ್ ರೇಂಜ್, ಹೆನ್ಸ್ ವಿ ಬೆಟರ್ ಟು ಚೂಸ್ ದಿಸ್ ಒನ್ ಓನ್ಲಿ ಬಿಕಾಸ್ ಕಾಸ್ ರೆಪ್ರೆಸೆಂಟ್ಸ್ ದ ಆರ್ಜಿಂಟಲ್ ಡೈರೆಕ್ಷನ್. ಕರೆಕ್ಟಾ? ಹಾಗಾಗಿ ನಾವು ಅದನ್ನ ಯೂಸ್ ಮಾಡ್ಕೋಬೇಕು. ಈ ಆರ್ಜಿಂಟಲ್ ಕಾಂಪೊನೆಂಟ್ ಇದೆಯಲ್ಲ ಅದನ್ನ ಚೂಸ್ ಮಾಡ್ಕೊಂಡು. ಎಸ್, ಸಿಂಪ್ಲಿ ವಿ ನೋ ದಟ್ velocity equals displacement divided by time taken. What's the displacement here? Displacement is from O to A. O to A divided by T. O to A na bariboda R anta, R divided by T. T means a time of flight. Correct? Yes. ನಂಗೆ ರೇಂಜ್ ತಾನೇ ಬೇಕು. ಸೊ R equals V into T. R equals, ಇಲ್ಲಿ V ನ ನಾನು ಇದು ಬರ್ಕೋತೀನಿ, ನಾನು U cos ಬರ್ಕೋತೀನಿ, U cos theta into T. ಎಸ್, ನಮ್ಗೆ ಇನ್ನೊಂದು ಎಕ್ಸ್ಪ್ರೆಷನ್ ಗೊತ್ತಿದೆ. We know that T equals 2U sin theta divided by G. ನೋಡಿ, ಎಕ್ಸ್ಪ್ರೆಷನ್ ಬರ್ಕೊಳ್ಳಿ, 2U sin theta divided by G. 2U sin theta divided by G. Just substitute ಮಾಡಿ, then R equals U cos theta, T ಅಂದ್ರೆ 2U sin theta divided by G. ಸೊ R ಅಂದ್ರೆ ಇವಾಗ R ಅಂದ್ರೆ ಸಿಕ್ಕಿದೆ 2U square sin theta cos theta divided by G. ಕರೆಕ್ಟಾ? ನಂಗೆ ಸಿಕ್ಕಿದೆ. ನಮ್ಗೆ ಗೊತ್ತು, ಏನ್ ಗೊತ್ತು? we know that 2 sin theta cos theta equals sin 2 theta. ಕರೆಕ್ಟ್ ಅಲ್ವಾ? 2 sin theta cos theta equals sin 2 theta. ಹಾಗಾದ್ರೆ R becomes U square ನ ಹಾಗೆ ತಗೊಂಡ್ರೆ 2 sin theta cos theta divided by G ಆಗುತ್ತೆ. ಸೊ R equals U square 2 sin theta cos theta ಅಂದ್ರೆ sin 2 theta sin 2 theta divided by G. So this is what an expression for horizontal range ಆಯ್ತು. ಫಾಲೋ ಮಾಡ್ತಾ ಇದ್ದೀರಾ? is horizontal range ಆಯ್ತು. ಇಷ್ಟು ಎಕ್ಸ್ಪ್ರೆಷನ್ ಸಿಕ್ಕಿದೆ. ನಂಗೆ ಇಲ್ಲಿ ಮ್ಯಾಕ್ಸಿಮಮ್ ರೇಂಜ್ ಎಕ್ಸಾಂಪಲ್ ನೋಡಿ, ಒಂದು ಆಬ್ಜೆಕ್ಟ್
ಇಲ್ಲಿಂದ ಇಲ್ಲಿ ಬರುವಾಗ ನೋಡಿ ಹೀಗೆ ಇದೊಂದು ಎಕ್ಸ್ ಆಕ್ಸಿಸ್ ಇದೊಂದು ವೈ ಆಕ್ಸಿಸ್. ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ನೋಡಿ ಹೀಗೂ ಬರ್ಬೋದು, ಇದು ಪ್ರೊಜೆಕ್ಟೈಲ್ ಮೋಷನ್, ಹೀಗೂ ಬರ್ಬೋದು, ಹೀಗೂ ಬರ್ಬೋದು ಪ್ರೊಜೆಕ್ಟೈಲ್ ಮೋಷನ್ ನೋಡಿ, ಹೀಗೂ ಬರ್ಬೋದು ಪ್ರೊಜೆಕ್ಟೈಲ್ ಮೋಷನ್ ನೋಡಿ. ಇಲ್ಲಿ ಫಸ್ಟ್ ಪ್ರೊಜೆಕ್ಟೈಲ್ ಮೋಷನ್, ಸೆಕೆಂಡ್ ಪ್ರೊಜೆಕ್ಟೈಲ್ ಮೋಷನ್, ಥರ್ಡ್ ಪ್ರೊಜೆಕ್ಟೈಲ್ ಮೋಷನ್. ಈ ಮೂರಲ್ಲಿ ಮ್ಯಾಕ್ಸಿಮಮ್ ರೇಂಜ್ ಯಾವುದು? ಇದು ಮ್ಯಾಕ್ಸಿಮಮ್ ರೇಂಜ್. ಈ ಮ್ಯಾಕ್ಸಿಮಮ್ ರೇಂಜ್ ಬರ್ಲಿಕ್ಕೆ ಕಾರಣ ಏನ್ ಗೊತ್ತಾ? ಇಲ್ಲಿರೋ ಆಂಗಲ್, ಇಲ್ಲಿರೋ ಆಂಗಲ್. ಈ ಆಂಗಲ್ 45 ಡಿಗ್ರಿ ಇದ್ರೆ, 45 ಡಿಗ್ರಿ ಇದ್ರೆ we get a maximum range. Theta equals 90 degree ಇದ್ರೆ we get minimum range, or simply ಅದನ್ನ 0 ಅಂತ ಕರಿಬಹುದು. ನೀವು ಕ್ರಿಕೆಟ್ ಆಡುವಾಗ ನಿಮ್ಗೆ ನೆನಪಾಗಿರುತ್ತೆ, ಈ ಬ್ಯಾಟ್ ನ ಎಡ್ಜ್ಗೆ ಬಾಲ್ ಹೊಡೆದ್ರೆ, ಬ್ಯಾಟ್ ನ ಎಡ್ಜ್ಗೆ ಬಾಲ್ ಹೊಡೆದ್ರೆ ಆ ಬಾಲ್ ಅಲ್ಲೇ ಮೇಲೆ ಹೋಗುತ್ತೆ, ಕೀಪರ್ಗೋ ಅವ್ರ ಪಕ್ಕ ನಿಂತಿರೋ ಫೀಲ್ಡರ್ಗೋ ಬಾಲ್ ಸಿಕ್ಬಿಡುತ್ತೆ. ಆ ಬ್ಯಾಟ್ಗೆ ಎಕ್ಸಾಕ್ಟ್ ಆಗಿ ಸಿಕ್ಕಿದಾಗ ಮಾತ್ರ ಇಟ್ ಗೆಟ್ ಪ್ರೊಜೆಕ್ಟೈಲ್ ಮೋಷನ್, ಮತ್ತೆ 6ಗೋ 4ಗೋ ಹೋಗುತ್ತೆ. ಅದ್ ಯಾವಾಗ ಸಿಗುತ್ತೆ ಅಂದ್ರೆ ಆಂಗಲ್ ಅನ್ನೋದು ಏನಿರ್ಬೇಕು? ಕಮ್ಮಿ ಇರಬೇಕು. ಆಂಗಲ್ ಕಮ್ಮಿ ಇರ್ಬೇಕು ಮೀನ್ಸ್ 45 ಡಿಗ್ರಿ ಬಂದ್ರೆ ಅದು ಮ್ಯಾಕ್ಸಿಮಮ್ ರೇಂಜ್ಗೆ ಹೋಗುತ್ತೆ. ಹೆಂಗ್ ಹೋಯ್ತಿದು? ಹೆಂಗ್ ಸಾಧ್ಯ ಆಯ್ತು ನೋಡಿ, ಇಲ್ಲೇ ಎಕ್ಸ್ಪ್ರೆಷನ್ಸ್ ಇದೆ. ಇಫ್ ಥೀಟಾ ಈಕ್ವಲ್ಸ್ 45 ಡಿಗ್ರಿ, ಸೈನ್ 90 ಆಯ್ತು. ಸೈನ್ 90 ಎಷ್ಟು ಆನ್ಸರು? 1 ತಾನೆ. ಸೈನ್ 90 ಎಷ್ಟು? 1 ಆಗತ್ತೆ. ಅವಾಗ ಏನ್ ಸಿಕ್ತು? ಆರ್ ಈಕ್ವಲ್ಸ್ ಯು ಸ್ಕ್ವೇರ್ ಡಿವೈಡ್ ಬೈ ಜಿ. ನಾವ್ ಇದನ್ನ ಮ್ಯಾಕ್ಸಿಮಮ್ ರೇಂಜ್ ಅಂತ ಕರಿತೀವಿ, ಮ್ಯಾಕ್ಸಿಮಮ್ ರೇಂಜ್ ಅಂತ ಕರಿತೀವಿ. ಇಫ್ ಥೀಟಾ ಈಕ್ವಲ್ಸ್ 90, ಸೈನ್ 180 ಆಯ್ತು. ಅವಾಗ ಏನಾಗುತ್ತೆ? ನಮ್ಗೆ ಮಿನಿಮಮ್ ರೇಂಜ್ ಸಿಗುತ್ತೆ. ಫಾಲೋ ಮಾಡ್ತಾ ಇದ್ದೀರಾ? ಸೈನ್ 0 ಎಷ್ಟು? 0. 180 ಎಷ್ಟು? 0. ಆನ್ಸರ್ ಎಷ್ಟು? 0. ಫಾಲೋ ಮಾಡ್ತಾ ಇದ್ರಲ್ಲ? ದಿಸ್ ಇಸ್ ವಾಟ್ ಫಾರ್ ಮಿನಿಮಮ್ ರೇಂಜ್ ಅಂಡ್ ದಿಸ್ ಇಸ್ ಫಾರ್ ಮ್ಯಾಕ್ಸಿಮಮ್ ರೇಂಜ್. ಮಿನಿಮಮ್ ರೇಂಜ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ, ಬಿಕಾಸ್ ಮಿನಿಮಮ್ ರೇಂಜ್ ಅಂದ್ರೆ 0 ಅಂತ ಮೀನ್ಸ್ ಪ್ರೊಜೆಕ್ಟೈಲ್ ಮೋಷನ್ ಆಗ್ಲಿಲ್ಲ ಅಂತ. ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಇದೊಂದು ಗೊತ್ತಿದ್ರೆ ಸಾಕು. ದಿಸ್ ಇಸ್ ಫಾರ್ ಮ್ಯಾಕ್ಸಿಮಮ್ ರೇಂಜ್. ದಿಸ್ ಫಾರ್ ಮ್ಯಾಕ್ಸಿಮಮ್ ರೇಂಜ್. ಫಾಲೋ ಮಾಡ್ತಾ ಇದ್ರಲ್ಲ? ಎಸ್, ಇದು ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆ ಆಯ್ತು. ನೀವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಯಾವುದನ್ನ ಅಂದ್ರೆ, ಒಂದು ಕಾಂಪೊನೆಂಟ್ಗೆ ಇಲ್ಲಿ ಯಾವ್ಯಾವ ವೆಲಾಸಿಟಿಗೆ ಯಾವ್ಯಾವ ಕಾಂಪೊನೆಂಟ್ ಬರುತ್ತೆ. ಒಂದು ಆರ್ಜಿಂಟಲ್ ರೇಂಜ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವಾಗ ವರ್ಟಿಕಲ್ ಕಾಂಪೊನೆಂಟ್, ಹಾರಿಜಾಂಟಲ್ ಕಾಂಪೊನೆಂಟ್ ನ ಬರ್ಕೋಬೇಕು. ಹಾರಿಜಾಂಟಲ್ ಕಾಂಪೊನೆಂಟ್ ಬರ್ಕೋಬೇಕು. ಹೈಟ್ ಮತ್ತೆ ಟೈಮ್ ಆಫ್ ಫ್ಲೈಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವಾಗ ವರ್ಟಿಕಲ್ ಕಾಂಪೊನೆಂಟ್ ನ ಬರ್ಕೋಬೇಕು. ಹಾರಿಜಾಂಟಲ್ ಕಾಂಪೊನೆಂಟ್ ಅಂದ್ರೆ ಯು ಕಾಸ್ ಥೀಟಾ ಬರ್ಕೊಳ್ಳಿ, ವರ್ಟಿಕಲ್ ಕಾಂಪೊನೆಂಟ್ ಅಂದ್ರೆ ಯು ಸೈನ್ ಥೀಟಾ ಬರ್ಕೊಳ್ಳಿ. ಮತ್ತೆ ರೇಂಜ್ ಬಗ್ಗೆ ಬರೆಯುವಾಗ ಮ್ಯಾಕ್ಸಿಮಮ್ ರೇಂಜ್ ಸಿಗೋದು ಆಂಗಲ್ ಥೀಟಾ ಈಕ್ವಲ್ಸ್ 45 ಡಿಗ್ರಿ ಇದ್ದಾಗ. ಕೆಲವು MCQs ನಲ್ಲಿ ಮ್ಯಾಕ್ಸಿಮಮ್ ರೇಂಜ್ ಎಷ್ಟು, ಮಿನಿಮಮ್ ರೇಂಜ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಕೊಡುವಾಗ ಅಲ್ಲಿ ಅವನು ಆಂಗಲ್ ನ ಕೊಟ್ಬಿಡ್ತಾನೆ. ಸೊ ನೀವು ಆಂಗಲ್ ನ ನೋಡ್ಬಿಟ್ಟೆ ಗೆಸ್ ಮಾಡಬಹುದು ಇದಕ್ಕೆ ಇದೇ ಆನ್ಸರ್ ಇರ್ಬೋದು ಅಂತ, ಬಿಕಾಸ್ ಅಂತ ಒಂದು ಟೈಮ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಎಲ್ಲವೂ ಕೂಡ ಅವಶ್ಯಕತೆ ಇರೋದಿಲ್ಲ. ಫಾಲೋ ಮಾಡ್ತಾ ಇದ್ರಲ್ಲ? ಎಸ್, ಇದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಎಸ್ಪೆಷಲಿ ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆ. ಎಸ್.